ಹೆಲೋ ಫ್ರೆಂಡ್ಸ್, ನಾನು ದೇವಿಕಾ. ಹಳ್ಳಿ ರುಚಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಟೀನ ತೋರಿಸ್ಕೊಡ್ತಾ ಇದ್ದೀನಿ. ನಾವು ದಿನಪೂರ್ತಿ ಎನರ್ಜಿಯಿಂದ ಇರಬೇಕು ಅಂತ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಬೇಕಾಗುತ್ತೆ ಅಲ್ವಾ? ಆ ರೋಗ ನಿರೋಧಕ ಶಕ್ತಿ ಬೇಕು ಅಂತಂದರೆ ಈ ಟೀನ ಕುಡಿಬೇಕಾಗುತ್ತೆ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬಂದ್ಬಿಡೋಣ. ಮೊದಲನೇದಾಗಿ ನಾನು ತುಳಸಿ ಎಲೆಗಳನ್ನ ತೊಗೋತಾ ಇದ್ದೀನಿ. 1 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಸ್ವಲ್ಪ ಶುಂಠಿ ತೊಗೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತೊಗೋತಾ ಇದ್ದೀನಿ. ಸಕ್ಕರೆ ಹಾಕಬಾರ್ದು ಇದಕ್ಕೆ. ಸ್ವಲ್ಪ ಟೀ ಪೌಡರ್ ತೊಗೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ. ಮೊದಲಿಗೆ ನಾನು ಟೀ ಪಾತ್ರೆ ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಟು ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಟೀ ಪೌಡರ್ ಹಾಕೋತಾ ಇದ್ದೀನಿ. ನಂತರ ನಾನು ತುಳಸಿ ಎಲೆಗಳನ್ನ ಹಾಕೋತಾ ಇದ್ದೀನಿ. ತೊಳ್ಕೊಂಡು ಹಾಕೋಬೇಕಾಗತ್ತೆ, ಹಾಗೆ ಹಾಕಬೇಡಿ. ತುಳಸಿ ಎಲೆಗಳನ್ನ ಹಾಕೊಂಡಾದ ನಂತರ 1 ಪೀಸ್ ಚಕ್ಕೆ, 2 ಪೀಸ್ ಲವಂಗ ಹಾಕೋತಾ ಇದ್ದೀನಿ. ಶುಂಠಿನ ಜಜ್ಜಿ ಹಾಕೋತಾ ಇದ್ದೀನಿ. ಮತ್ತು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಕಾಳು ಮೆಣಸು ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಕಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀವಿ ಅಲ್ವಾ, ಅದು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಿಮಗಾಗಲೇ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸಲ್ಲಿ, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಗಂಟಲು ಸ್ವಲ್ಪ ಇರಿಟೇಷನ್ ಇದೆ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟೆ ನಾನು ಈ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಟೀ ದೊಡ್ಡೋರು ಅಷ್ಟೇ ಕುಡಿಬೇಕು ಅಂತೇನಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕನೂ, ಅಂದರೆ ವಯಸ್ಸಾಗಿರೋರ ತನಕನೂ ಆರಾಮಾಗಿ ಎಲ್ಲರೂ ಕುಡಿಬೋದು. ಅವಾಗ ಯಾರಿಗೆಲ್ಲ ಸ್ವಲ್ಪ ಸುಸ್ತು ಥರ ಆಗ್ತಿರುತ್ತೆ, ಒಂದು ಕೆಲಸ ಮಾಡಿದ್ರೂ ಅಯ್ಯೋ ತುಂಬ ಸುಸ್ತಾಗ್ತಿದೆಯಪ್ಪ, ಸ್ವಲ್ಪ ದೂರ ನಡೆಯೋದಕ್ಕೂ ಆಗ್ತಿಲ್ಲ ಅಂತ ಯಾರ್ಯಾರಿಗೆಲ್ಲ ಅನ್ನಿಸ್ತಿರುತ್ತೆ, ಆವಾಗ ನೀವು ಈ ಥರ ಟೀನ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಿಮಗೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಇದು 100% ರಿಸಲ್ಟ್ ಕೊಟ್ಟಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.